ಈ ಏರಿಯಾಗೆ ಬಂದಾಗ ಇನ್ನೇನೇನು ದಾರಿ ಕೆಲಸ ಮಿಕ್ಕಿದೆ ಅದನ್ನ ಕವರ್ ಮಾಡ್ಕೊಂಡಿರ್ಬೇಕು. ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ಸರ್ವಮಂಗಲ ಮಂಜುಲಕ್ಷ್ಮಿ ಪೂಜೆ. ಒಂದು ಜಾಗದಲ್ಲಿ 250, ಇನ್ನೊಂದು ಕಡೆ 450, 150 ಆ ಥರ ಒಂದೇ ಪ್ಯಾಕೇಜ್ ಇದು. ಸೊ ಯಾರೇ ಕೆಲಸ ಮಾಡಲಿ ಇನ್ನೊಂದು 2 ಮಂತ್ಸಲ್ಲಿ ಮಳೆದು ಜಾಸ್ತಿ ಈ ಏರಿಯಾಸಲ್ಲಿ ಪ್ರಾಬ್ಲಮ್ ಆಗಿರೋದಂದರೆ ಡ್ರೈನ್ಸ್ ಕರೆಕ್ಟಾಗಿಲ್ಲ. ಡ್ರೈನ್ನ ಒತ್ತುವರಿ ಆಗಿದ್ದಾರೆ. ಭಾಳ ಹಿಂದೆ ಪಬ್ಲಿಕ್ 20 ಇಯರ್ಸ್ ಹಿಂದೆ ಇದು ಇಶ್ಯೂ. ಹಿಂದೆ ಡ್ರೈನ್ ಮೇಲೆ ಒತ್ತುವರಿ ಆಗಿ ಮನೆ, ಕಾಂಪೌಂಡು, ಸ್ಟೆಪ್ಸು ಎಲ್ಲ ಬಂದಿರೋದ್ರಿಂದ ರೋಡ್ ಮಾಡ್ತಾ ಒಂದು ಸೈಡ್ಗಾದರೂ ಡ್ರೈನ್ ಪ್ರಾವಿಷನ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಟೆಕ್ನಿಕಲಿ ಇವ್ರಿಗೇನು ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಸ್ಕೋಪಲ್ಲಿ ಒಂದು ರೋಡಲ್ಲಿ ಒಂದು ಎಂಡ್ಗೆ ಸ್ಲೋಪಾಗಿ ರೋಡ್ನ ಸ್ಲೋಪಾಗಿ ತೊಗೊಂಬಂದು ಡ್ರೈನ್ಗೆ ಮಳೆ ನೀರಾಗಲಿ ಎಲ್ಲ ಕನೆಕ್ಟ್ ಆಗೋ ಥರ ಪ್ರಾವಿಷನ್ ಮಾಡ್ತೀವಿ. ಹೇಗೂ ಈಗ ಸ್ಕ್ಯಾರಿಫೈ ಮಾಡಿದ್ರೆ ಆ ರೋಡ್ನ ಸ್ಟ್ಯಾಂಡರ್ಡ್ ಆಫ್ ಯಾವ ಕ್ವಾಲಿಟಿ ಬರಬೇಕು ಏನು ಅಂತ ಸ್ವಲ್ಪ ಅಬ್ಸರ್ವೇಷನ್ಸ್ ಇರಬೇಕು. ನಾನು ಪೂಜೆಗೆ ಬರೋದಕ್ಕಿಂತ ನೀವು ಈ ರೋಡ್ನ ಅಬ್ಸರ್ವ್ ಮಾಡಬೇಕು. ಹಿಂದೆ ನಿಮ್ಮ ಆಬ್ಸೆನ್ಸಲ್ಲಿ ಎಲ್ಲೋ ಕುತ್ಕೊಂಡು ಅದು ರೋಡು ಪ್ಲ್ಯಾನ್ ಮಾಡಿರ್ತಾರೆ. ಇದು ಸ್ಕ್ಯಾರಿಫೈ ಬೇಕಾ ಅಥವಾ ಬರೀ ಒಂದು ಲೇಯರ್ ಸಾಕಾ, ಅದಕ್ಕೆ ಏನು ಸ್ಕೋಪು ಕೊಟ್ಟು ಇನ್ನೇನು ಮಿಕ್ಕಿದ ಕೆಲಸ ಮಾಡ್ಕೋಬೇಕು ಅನ್ನೋವಂಥದ್ದು ಬರಬೇಕು. ಸೊ ಯಾವುದು ಕಡಿಮೆ ದುಡ್ಡಲ್ಲ, ಯಾವ ಕೆಲಸನೂ ಕಡಿಮೆ ದುಡ್ಡಲ್ಲಿ ಆಗ್ತಾ ಇಲ್ಲ. ಆಗೋ ಕೆಲಸ ಇನ್ನು ಸ್ವಲ್ಪ ಶುದ್ಧವಾಗಿ ಕ್ವಾಲಿಟಿ ವರ್ಕ್ ಆಗಲಿ ಅನ್ನೋವಂಥದ್ದನ್ನು ಇವತ್ತು ಏನೇ ಹೋಮ್ವರ್ಕ್ ಮಾಡಿದ್ರು ಅದು ಒಂದೇ ಕನ್ಸರ್ನ್. ಪೂಜೆ ಅಂದರೆ ಪೂಜೆ ಮಾಡಿ ಹೋಗೋದಲ್ಲ, ಕಣ್ಣು ಮುಚ್ಕೊಂಡು ಮತ್ತು ಅವ್ರು ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡೋದು ಅಲ್ಲವೇ ಅಲ್ಲ. ಯಾರೇ ಕಾಂಟ್ರಾಕ್ಟ್ ಆಗಿರಲಿ, ಕೆಲಸ ತೊಗೊಳ್ಳೋವಾಗ ನಿಮ್ಮದೇ ಆದ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಮತ್ತು ಕೆಲಸ ಮಾಡ್ತಾ ಇನ್ನೊಂದು ಯಾವುದೋ ಒಂದು ಸ್ಕೋಪಲ್ಲಿ ಬೇರೆ ಕೆಲಸ ಮಿಕ್ಕಿದ್ದು ತೊಗೊಳ್ಳೋಣ, ಅದು ನೀವು ನೋಟ್ ಮಾಡ್ಕೊಂಬರ್ಬೇಕು. ಇವತ್ತು ಹೋಗಿದ್ದು ಹಂಗೆ ಮರ್ತೋಗೋದಲ್ಲ. ಇಲ್ಲಿನ ಜನ ಹಿಂಗಿದಾರಲ್ಲ, ನಮ್ಮನ್ನು ಇಲ್ಲಿಟ್ಟರೆ ಎಷ್ಟು ನಾವು ಕಂಫರ್ಟಬಲ್ ಆಗಿರ್ತೀವಿ ಅಂತ ಯೋಚನೆ ಮಾಡಬೇಕು. ನನ್ನನ್ನು ಇಲ್ಲಿ ಬಿಟ್ಟರೆ ನಾನು ದಿನ ಜಗಳ ಆಡ್ತೀನಿ. ಇವರು ಒಂದಿನ ಜಗಳ ಆಡಿದ್ರು ನಾನು ನೋಡಿದಾಗ. ನನ್ನನ್ನೇ ಈ ಜಾಗದಲ್ಲಿ ಬಿಟ್ಟರೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ರೋಡ್ ಚೆನ್ನಾಗಿಲ್ಲ ಅಂದರೆ, ಡ್ರೈನ್ ಚೆನ್ನಾಗಿಲ್ಲ ಅಂದರೆ ನಾವು ಫಸ್ಟ್ ಇರೋ ಜಾಗನ ಕ್ಲೀನಾಗಿಡೋ ಅಭ್ಯಾಸನ ಬೆಳೆಸ್ಕೋಬೇಕು. ನಾವೇ ಅವ್ರಿಗೆ ಎಜುಕೇಟ್ ಮಾಡಬೇಕು, ರೂಢಿ ಮಾಡಬೇಕು. ಇನ್ನು ಸ್ವಲ್ಪ ಕ್ಲೀನಾಗಿರೋ ವಾತಾವರಣನ ನಾವು ಹೇಳ್ಕೊಟ್ಟಾಗ ಅವರು ಆ ಒಂದು ಇದನ್ನು ಕಲಿತಾರೆ.